In Isaiah 60 and verse 22, ಯೆಶಯ 60:22ರಲ್ಲಿ the scripture says, ವಾಕ್ಯವು ಹೇಳುತ್ತದೆ, a little one shall become 1,000, ಚಿಕ್ಕವನಿಂದ ಒಂದು ಕುಲ ಉಂಟಾಗುವುದು, and a small one a mighty nation. ಮತ್ತು ಅಲ್ಪನಿಂದ ಬಲವಾದ ಜನಾಂಗವಾಗುವುದು. God is a God of increase. ದೇವರು ಹೆಚ್ಚಿಸುವ, ವೃದ್ಧಿಗೊಳಿಸುವ When ದೇವರಾಗಿದ್ದಾನೆ. he called Abraham, ಆತನು ಅಬ್ರಹಾಮನನ್ನು ಕರೆದಾಗ the Bible says, ವಾಕ್ಯವು ಹೀಗೆ ಹೇಳುತ್ತದೆ, God blessed him. ದೇವರು ಆತನನ್ನು ಆಶೀರ್ವದಿಸಿದನು. God blessed him. ದೇವರು ಆತನನ್ನು And ಆಶೀರ್ವದಿಸಿದನು. God increased him ಮತ್ತು ದೇವರು ಆತನನ್ನ ವೃದ್ಧಿಗೊಳಿಸಿದನು and multiplied him. ಮತ್ತು ಆತನನ್ನ ಬಹುಸಂಖ್ಯಾಗೊಳಿಸಿದನು. When he called a man called Isaac, ಈಸಾಕನೆಂಬ ಒಬ್ಬ ಮನುಷ್ಯನನ್ನು ಆತನು ಕರೆದನು. in Genesis 26 and verse 12 and 13, ಆದಿಕಾಂಡ 26ನೇ ಅಧ್ಯಾಯ 12 ಮತ್ತು 13ನೇ when ವಚನದಲ್ಲಿ Isaac sowed, ಈಸಾಕನು ಬೀಜವನ್ನು ಬಿತ್ತಿದಾಗ God blessed Isaac. ದೇವರು ಈಸಾಕನನ್ನು ಆಶೀರ್ವದಿಸಿದನು. God did not bless his seed. ದೇವರು ಅವನ ಬೀಜಗಳನ್ನು ಆಶೀರ್ವದಿಸಲಿಲ್ಲ. God blessed Isaac. ದೇವರು ಈಸಾಕನನ್ನು ಆಶೀರ್ವದಿಸಿದನು. And when he sowed the seed, ಅವನು ಬೀಜವನ್ನು ಬಿತ್ತಿದಾಗ God made it grow 100 times. ದೇವರು ಅವುಗಳನ್ನ 100ರಷ್ಟು And ಆಶೀರ್ವದಿಸಿದನು he increased, ಮತ್ತು ಆತನನ್ನ ವೃದ್ಧಿಪಡಿಸಿದನು. increased, ವೃದ್ಧಿಪಡಿಸಿದನು and he became very rich. ಮತ್ತು ಆತನು ಶ್ರೀಮಂತನಾದನು. That's what the blessing of God brings. ದೇವರು ತರುವಂತ ಆಶೀರ್ವಾದವು ಹೀಗಿರುತ್ತದೆ ಪ್ರಿಯರೇ. Proverbs 10:22 ಜ್ಞಾನೋಕ್ತಿ says, 10:22 ಹೀಗೆ ಹೇಳುತ್ತದೆ, the blessing of the Lord, it makes one rich, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು and he ಎಂಬುದಾಗಿ, will not add any sorrow to it. ಮತ್ತು ಅದಕ್ಕೆ ವ್ಯಸನವನ್ನ ಅದು ಸೇರಿಸುವುದಿಲ್ಲ. Sorrow-free riches. ವ್ಯಸನವಿಲ್ಲದ ಐಶ್ವರ್ಯ ಅದಾಗಿದೆ. Like you have sugar-free Coke, ಸಕ್ಕರೆ ರಹಿತ ಕೋಕ್ ಇರುತ್ತದಲ್ಲ ಹಾಗೆ you have sorrow-free riches which is given by God. ದೇವರು ಕೊಟ್ಟಂತ ಐಶ್ವರ್ಯವು ದುಃಖರಹಿತವಾದದ್ದು. God is going to bless you, ದೇವರು ನಿನ್ನನ್ನು ಆಶೀರ್ವದಿಸಲಿಕ್ಕಿದ್ದಾನೆ, giving you an increase. ನಿನ್ನನ್ನು ವೃದ್ಧಿಗೊಳಿಸುತ್ತಾನೆ. And Psalm 115 verse 12 and 14 says, ಮತ್ತು ಕೀರ್ತನೆ 115ನೇ ಅಧ್ಯಾಯ 12 ಮತ್ತು when a 14ನೇ man or a ವಚನ, woman fears God, ಪುರುಷರು ಮತ್ತು ಸ್ತ್ರೀಯರು ದೇವರಿಗೆ ಭಯಪಡುವಾಗ God blesses him ದೇವರು ಆತನನ್ನು and ಆಶೀರ್ವದಿಸುತ್ತಾನೆ his children ಮತ್ತು ಆತನ ಮಕ್ಕಳನ್ನು ಆಶೀರ್ವದಿಸುತ್ತಾನೆ and increases him. ಮತ್ತು ಆತನನ್ನ ವೃದ್ಧಿಗೊಳಿಸುತ್ತಾನೆ. Increases him. ಆತನನ್ನು ವೃದ್ಧಿಗೊಳಿಸುತ್ತಾನೆ. And the Lord says, ಕರ್ತನು ಹೇಳುತ್ತಾನೆ, a little one I will make them increase 1,000 times. ಚಿಕ್ಕವನಿಂದ ನಾನು 1000 ಪಟ್ಟು ಆತನನ್ನ ವೃದ್ಧಿಗೊಳಿಸುವೆನು. Tonight God is going to increase every blessing and increase you 1,000 times. ಈ ರಾತ್ರಿ ದೇವರು ನಿಮ್ಮನ್ನು ಆಶೀರ್ವದಿಸುವನು ಮತ್ತು 1000 ಪಟ್ಟು ನಿಮ್ಮನ್ನು ವೃದ್ಧಿಗೊಳಿಸುವೆನು. Shall we all shout 1,000 times? ನಾವೆಲ್ಲರೂ 1000 ಸಾರಿ ಎಂದು ಹೇಳೋಣವೇ? 1,000 times. 1000 ಸಾರಿ ಎಂಬುದಾಗಿ That's ಕೂಗಿರಿ. the blessing God is going to put upon you. ದೇವರು ಇಂಥ ಆಶೀರ್ವಾದವನ್ನು ನಿನ್ನ ಮೇಲೆ ತರುತ್ತಾನೆ. 1,000 times. 1000 ಸಾರಿ. Today you may say, ಈ ದಿನ ನೀನು ಹೇಳಬಹುದು, I am like an orphan in this ನಾನು world. ಈ ಲೋಕದಲ್ಲಿ ಅನಾಥನಂತಿದ್ದೇನೆ. Just before I climbed the platform this evening, ಈ ಸಂಜೆ ನಾನು ಈ ವೇದಿಕೆಯನ್ನು ಹತ್ತುವಾಗ a precious family met me. ಒಂದು ಅಮೂಲ್ಯವಾದ ಕುಟುಂಬವು ನನ್ನನ್ನು ಸಂಧಿಸಿತು. Yes, they are wonderful people. ಹೌದು, ಅವರು ಬಹಳ ಒಳ್ಳೆಯ ಜನರು. He was working in the Middle East. ಆತನು ಮಿಡ್ಲ್ ಈಸ್ಟ್ ನಲ್ಲಿ ಕೆಲಸ ಮಾಡುತ್ತಿದ್ದನು. But today, ಆದರೆ ಈ ದಿನ he has no job. ಆತನಿಗೆ ಕೆಲಸವಿಲ್ಲ. It broke my heart. ಇದು ನನ್ನ ಹೃದಯಕ್ಕೆ ನೋವು ತಂದಿತು. Brother, I feel so empty, he said. ಅವರು ಹೇಳಿದರು, ಸಹೋದರೇ, ನಾನು ಪೂರ್ಣ ಖಾಲಿಯಾಗಿದ್ದೇನೆ ಎಂದು. Maybe you're like that ಈ tonight. ರಾತ್ರಿಯಲ್ಲಿ ನೀನು ಸಹ ಅದೇ ರೀತಿಯಲ್ಲಿ ಇರಬಹುದು. Saying, where will I go? ನಾನು ಎಲ್ಲಿಗೆ ಹೋಗಲಿ ಎನ್ನುತ್ತಿದ್ದೀಯೋ? I feel I will not have enough food for my next meal. ನನಗೆ ಮುಂದಿನ ಊಟಕ್ಕೆ ಹಣವಿಲ್ಲ ಎಂಬುದಾಗಿ ನೀನು ನಡುಗುತ್ತಾ ಇದ್ದೀಯೋ? No money. ಹಣ ಇಲ್ಲ, No job. ಕೆಲಸ ಇಲ್ಲ, My company has closed down. ನನ್ನ ಕಂಪನಿ ಮುಚ್ಚಲ್ಪಟ್ಟಿದೆ, I've been thrown out of the ನಾನು job. ಕೆಲಸದಿಂದ ತೆಗೆಯಲ್ಪಟ್ಟಿದ್ದೇನೆ, I've been a failure in my studies. ನನ್ನ ವಿದ್ಯಾಭ್ಯಾಸದಲ್ಲಿ ಸೋಲನ್ನು ಅನುಭವಿಸಿದ್ದೇನೆ, I've become very sick. ನಾನು ನಡುಗುತ್ತಾ ಇದ್ದೇನೆ, My agriculture has ನನ್ನ failed. ಕೃಷಿ ಕೈಕೊಟ್ಟಿದೆ, Everybody has thrown me out of their home. ಎಲ್ಲರೂ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ.
Somebody came and took all my money. ಕೆಲವರು ಬಂದು ನನ್ನ ಹಣವನ್ನು ಅಪಹರಿಸಿದ್ದಾರೆ. My husband is drinking. ನನ್ನ ಗಂಡನು ಕುಡಿಯುತ್ತಾನೆ. Whatever I'm earning, he's taking away and drinking. ನಾನು ಸಂಪಾದಿಸಿದೆಲ್ಲವನ್ನು ತೆಗೆದುಕೊಂಡು ಹೋಗಿ ಆತನು ಕುಡಿಯುತ್ತಾನೆ. Children are all the time taking over my money. ಮಕ್ಕಳು ಎಲ್ಲರೂ ಎಲ್ಲಾ ಸಮಯದಲ್ಲಿ ನನ್ನ ಹಣವನ್ನು ತೆಗೆದುಕೊಳ್ಳುತ್ತಾರೆ. ನಾವು ಸೋತು ಹೋಗಿದ್ದೇವೆ. What shall I do? ನಾನೇನು ಮಾಡಬೇಕು? What shall I do? ನಾನೇನು ಮಾಡಬೇಕು? I have become a little one. ನಾನು ಸಣ್ಣವನಾಗಿದ್ದೇನೆ. I am in the street. ನಾನು ಬೀದಿಯಲ್ಲಿದ್ದೇನೆ. What shall I do? ನಾನು ಏನು ಮಾಡಲಿ? There is good news for you, my dear friend. ನನ್ನ ಪ್ರೀತಿಯ ಸ್ನೇಹಿತನೇ, ನಿನಗೊಂದು ಶುಭ ಸಂದೇಶವಿದೆ. Jesus says, ಯೇಸು ಹೇಳಿದ್ದಾನೆ, I will increase you 1,000 times. ನಾನು ನಿನ್ನನ್ನು 1000 ಪಟ್ಟು ಹೆಚ್ಚಿಸುತ್ತೇನೆ. I will increase you, my little children. ನನ್ನ ಚಿಕ್ಕ ಮಕ್ಕಳೇ, ನಾನು ನಿಮ್ಮನ್ನು ಹೆಚ್ಚಿಸುತ್ತೇನೆ. I will bless you 1,000 times. ನಾನು ನಿಮ್ಮನ್ನು 1000 ಪಟ್ಟು ಆಶೀರ್ವದಿಸುತ್ತೇನೆ. Why? ಯಾಕೆ? Because Jesus also became a little one in this world when he came. ಯಾಕಂದ್ರೆ ಯೇಸು ಸಹ ಈ ಲೋಕಕ್ಕೆ ಬರುವಾಗ ಆತನು ಚಿಕ್ಕವನಾಗಿದ್ದನು. Jesus is God in flesh. ಯೇಸು ಶರೀರದಲ್ಲಿ ದೇವರಾಗಿದ್ದಾನೆ. He had all the authority, all the glory, all the power, all the riches in heaven. ಆತನಿಗೆ ಪರಲೋಕದಲ್ಲಿ ಎಲ್ಲಾ ಮಹಿಮೆ, ಐಶ್ವರ್ಯ, ಬಲ, ಎಲ್ಲ But he ಅಧಿಕಾರವುಳ್ಳವನಾಗಿದ್ದನು. wanted to know how you and I are suffering in this world without anything. ಮತ್ತು ನಾನು ನೀನು ಈ ಲೋಕದಲ್ಲಿ ಏನೂ ಇಲ್ಲದೆ ಹೇಗೆ ಬಳಲುತ್ತಿದ್ದೇವೆ ಎಂಬುದನ್ನು ಆತನು ತಿಳಿದುಕೊಳ್ಳಲು ಬಯಸಿದ್ದಾನೆ. So he came into the world, ಆತನು ಈ ಲೋಕಕ್ಕೆ ಬಂದನು, emptying himself. ತನ್ನನ್ನು ಬರಿದು ಮಾಡಿಕೊಂಡನು. He was born as a carpenter's son. ಆತನು ಒಬ್ಬ ಬಡಿಗನ ಮಗನಾಗಿ ಹುಟ್ಟಿದನು. And he went through poverty in the world. ಮತ್ತು ಆತನು ಈ ಲೋಕದಲ್ಲಿ ಬಡತನವನ್ನು ದಾಟಿ ಹೋದನು. 2 Corinthians 8 and verse 9 says, 2 ಕೊರಿಂಥ 8:9 ಹೀಗೆ ಹೇಳ್ತದೆ, though Jesus was so rich in heaven, ಆತನು ಪರಲೋಕದಲ್ಲಿ ಬಹಳ ಐಶ್ವರ್ಯವುಳ್ಳವನಾಗಿದ್ದನು. though Jesus was so rich in heaven, ಆತನು ಪರಲೋಕದಲ್ಲಿ ಬಹಳ yet he ಐಶ್ವರ್ಯವುಳ್ಳವನಾಗಿದ್ದನು. became so poor, ಆತನು ನಿನಗೋಸ್ಕರ ಬಡವನಾದನು, so poor, ಬಹಳಷ್ಟು ಬಡವನಾದನು. that through his poverty ಆತನ ಬಡವನಾದ್ದರಿಂದ you and I can be made rich. ನಾನು ನೀನು ಐಶ್ವರ್ಯವಂತರಾಗಿ ಮಾಡಲ್ಪಟ್ಟೆವು. Jesus knows what it is to be poor. ಯೇಸುವಿಗೆ ಗೊತ್ತು ಬಡತನ ಅಂದರೆ ಏನೆಂಬುದಾಗಿ. Look at him on the cross. ಆತನನ್ನು ಶಿಲುಬೆ ಮೇಲೆ ನೋಡ್ರಿ. They took away his dress. ಆತನ ಬಟ್ಟೆಗಳನ್ನು ಅವರು ತೆಗೆದು ಹಾಕಿದರು. They nailed him naked on the cross. ಅವರು ಆತನಿಗೆ ಮೊಳೆ ಹೊಡೆದರು, ಬತ್ತಲೆಗೊಳಿಸಿದರು. Naked. ಬತ್ತಲೆಯಾದನು, Naked. ಬತ್ತಲೆಯಾದನು, Without anything. ಏನೂ ಇಲ್ಲದೆ. Shame. ನಾಚಿಕೆ, Shame. ಅವಮಾನ. Today do you say I have lost everything, brother? ಈ ದಿನ ನೀನು ಹೇಳಬಹುದು, ನಾನು ಎಲ್ಲವನ್ನು I ಕಳೆದುಕೊಂಡಿದ್ದೇನೆ am ಸಹೋದರನೇ. full of shame. ನನಗೆ ತುಂಬಾ ಅವಮಾನವಾಗಿದೆ ಎಂಬುದಾಗಿ. Nobody comes to my ಯಾರು house. ನನ್ನ ಮನೆಗೆ ಬರುವುದಿಲ್ಲ. I am afraid. ನನಗೆ ಭಯವಾಗುತ್ತದೆ. Jesus became naked on the cross. ಯೇಸು ಶಿಲುಬೆ ಮೇಲೆ ಇದ್ದಾಗ ಒಬ್ಬನೇ ಆದನು. All alone. ಒಬ್ಬನೇ ಆದನು. Everyone was looking at him from a far distance. ಎಲ್ಲರೂ ಆತನನ್ನು ಬಹುದೂರದಿಂದ ನೋಡುತ್ತಾ ಇದ್ದರು. When you are in trouble, everyone will be looking at you from a far distance. ನೀನು ಕಷ್ಟದಲ್ಲಿರುವಾಗ ಎಲ್ಲರೂ ನಿನ್ನನ್ನು ದೂರದಿಂದ ನೋಡುತ್ತಾರೆ. Nobody will come near. ಯಾರು ಹತ್ತಿರಕ್ಕೆ ಬರುವುದಿಲ್ಲ. They will say, if we go near that family, their debts will come upon us. ಅವರು ಹೇಳುತ್ತಾರೆ, ನಾನು ಅವರ ಮನೆ ಹತ್ತಿರ ಹೋದರೆ ಅವರ ಸಾಲ ನನ್ನ ಮೇಲೆ ಬರುತ್ತದೆಂದು. If we go near that person's sickness will come upon us. ನಾನು ಆ ವ್ಯಕ್ತಿಯ ಬಳಿಗೆ ಹೋದರೆ ಆತನ ರೋಗ ನನ್ನ ಮೇಲೆ ಬರುತ್ತದೆಂದು ಭಾವಿಸುತ್ತಾರೆ. If we marry into that family, their curse will follow us. ನಾವು ಅವರ ಮನೆಯಲ್ಲಿ ಮದುವೆಯಾದರೆ ಅವರ ಶಾಪ ನಮ್ಮ ಮೇಲೆ ಬರುತ್ತದೆ ಎಂಬುದಾಗಿ ನೆನೆಸುತ್ತಾರೆ. That's the world. ಇದುವೇ ಲೋಕ. Maybe you're crying because of that. ಇದಕ್ಕಾಗಿ ನೀನು ಅಳುತ್ತಿರಬಹುದು. Jesus went through that agony. ಯೇಸು ಈ ಸಂಕಟಗಳನ್ನು ದಾಟಿ All alone. ಒಬ್ಬನೇ ಆಗಿದ್ದನು. On the cross he hung. ಶಿಲುಬೆಯ ಮೇಲೆ ಆತನು ನೇತಾಡಿದನು. Naked. Nobody took care for him. ಯಾರು ಆತನನ್ನು ನೋಡಿಕೊಳ್ಳಲಿಲ್ಲ. Why? ಯಾಕೆ? To understand your agony. ನಿನ್ನ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. To understand your agony. ನಿನ್ನ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. To understand your suffering. ನಿನ್ನ ಬಳಲುವಿಕೆಯನ್ನು ಆತನು ಅರ್ಥ To know ಮಾಡಿಕೊಳ್ಳುವುದಕ್ಕೆ. your pain. ನಿನ್ನ ನೋವನ್ನು ತಿಳಿಯುವುದಕ್ಕಾಗಿ. Today as you're crying, ಈ ಹೊತ್ತು ನೀನು ಅಳುತ್ತಾ ಇದ್ದಿ. Jesus also is crying with you. ಯೇಸು ಸಹ ನಿನ್ನ ಜೊತೆ ಅಳುತ್ತಿದ್ದಾನೆ. He is also crying with you. ಆತನು ನಿನ್ನ ಜೊತೆಗೆ ಅಳುತ್ತಾ ಇದ್ದಾನೆ. Surely he will come to you tonight. ಈ ರಾತ್ರಿ ಆತನು ನಿಜವಾಗಿಯೂ ನಿನ್ನ ಬಳಿಗೆ ಬರುತ್ತಾನೆ. But Jesus, ಆದರೆ ಯೇಸು after he took over every poverty,
ಆತನಿಂದ ಎಲ್ಲ ಬಡತನವನ್ನು ತೆಗೆದುಹಾಕಲ್ಪಟ್ಟಾಗ, every loneliness, ಎಲ್ಲ ಏಕಾಂಗಿತನವನ್ನು, every shame, ಎಲ್ಲ ನಾಚಿಕೆಯನ್ನು upon himself on the cross, ಶಿಲುಬೆ ಮೇಲೆ ತಾನು ತೆಗೆದುಕೊಂಡಾಗ he overcame it. ಅದನ್ನು ಆತನು ದಾಟಿ ಬಂದನು. He overcame it. ಅದನ್ನು ದಾಟಿ ಬಂದನು. He defeated the power of poverty. ಆತನು ಬಡತನದ ಬಲವನ್ನು ಸೋಲಿಸಿದನು. He broke the power of poverty. ಆತನು ಬಡತನದ ಬಲವನ್ನು ಮುರಿದು ಹಾಕಿದನು. He broke the power of loneliness. ಆತನು ಏಕಾಂಗಿತನದ ಬಲವನ್ನು ಮುರಿದು He ಹಾಕಿದನು. broke the power of sickness on the cross. ಶಿಲುಬೆಯ ಮೇಲೆ ಆತನು ರೋಗದ ಮೇಲಿರುವ ಬಲವನ್ನು ಮುರಿದು He ಹಾಕಿದನು. broke the power of the curse because of sin. ಪಾಪದ ಮೇಲಿರುವ ಶಾಪದ ಮೇಲಿರುವ ಎಲ್ಲ ಬಲವನ್ನು ಆತನು He ತೆಗೆದು broke ಹಾಕಿದನು. the power of the ingratitude of people which breaks our heart. ನಮ್ಮ ಹೃದಯಕ್ಕೆ ನೋವು ತರುವಂತ ಜನರ ಉಪಕಾರವಿಲ್ಲದ ಮನೋಭಾವನೆಯ ಬಲವನ್ನು ಆತನು ಮುರಿದು ಹಾಕಿದನು. And he defeated them. ಮತ್ತು ಅವುಗಳನ್ನು ಸೋಲಿಸಿದ್ದಾನೆ. Rose up from the dead. ಸತ್ತವರೊಳಗಿಂದ ಆತನು ಎದ್ದು ಬಂದಿದ್ದಾನೆ. He rose up. ಆತನು ಎದ್ದು ಬಂದಿದ್ದಾನೆ. Defeating death. ಮರಣವನ್ನು ಸೋಲಿಸಿದ್ದಾನೆ. Defeating all these agonies. ಎಲ್ಲ ಸಂಕಟಗಳನ್ನು ಸೋಲಿಸಿದ್ದಾನೆ. And today he is alive. ಮತ್ತು ಈ ದಿನ ಆತನು ಜೀವಿಸ್ತಾ ಇದ್ದಾನೆ. Jesus Christ is alive. ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. Will you shout, Jesus Christ is alive? ಯೇಸು ಕ್ರಿಸ್ತನು ಜೀವಿಸುತ್ತಿದ್ದಾನೆಂಬುದಾಗಿ ನೀನು ಕೂಗಿ ಹೇಳುತ್ತೀಯೋ? Amen. ಆಮೆನ್. Where is he? ಆತನು ಎಲ್ಲಿ ಇದ್ದಾನೆ? Where is he? ಆತನು ಎಲ್ಲಿದ್ದಾನೆ? He is in heaven. ಆತನು ಪರಲೋಕದಲ್ಲಿ And he is ಇದ್ದಾನೆ. also in your heart. ಆತನು ನಿನ್ನ ಹೃದಯದಲ್ಲಿಯೂ ಸಹ ಇದ್ದಾನೆ. He is in your heart. ಆತನು ನಿನ್ನ ಹೃದಯದಲ್ಲಿ ಇದ್ದಾನೆ. Amen. Amen. Will you all say, Jesus is in my heart? ಯೇಸು ನನ್ನ ಹೃದಯದಲ್ಲಿ ಇದ್ದಾನೆಂದು ನೀವೆಲ್ಲರೂ ಹೇಳುವಿರಾ? Amen. ಆಮೆನ್. He is alive. ಆತನು He is ಜೀವಿಸುತ್ತಿದ್ದಾನೆ. alive. ಆತನು He is ಜೀವಿಸುತ್ತಿದ್ದಾನೆ. alive. ಆತನು ಜೀವಿಸುತ್ತಿದ್ದಾನೆ. Why? ಯಾಕೆ? To increase you in this world 1,000 times. ಆತನು ನಿನ್ನನ್ನು 1000 ಪಟ್ಟು ಹೆಚ್ಚಿಸುವುದಕ್ಕಾಗಿ ಈ ಲೋಕದಲ್ಲಿ. In Deuteronomy chapter 7 and verse 13. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 13ನೇ ವಚನದಲ್ಲಿ 7:13. 7:13 The Bible says, ಸತ್ಯವೇದ ಹೇಳುತ್ತದೆ. God says, I will love you. ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. I will bless you. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. And I will increase. ಮತ್ತು ನಾನು ನಿನ್ನನ್ನು ವೃದ್ಧಿಪಡಿಸುತ್ತೇನೆ. I will increase. ನಾನು ನಿನ್ನನ್ನು ವೃದ್ಧಿಪಡಿಸುತ್ತೇನೆ. My child, I don't want you to stand as an orphan in this world. ಈ ಲೋಕದಲ್ಲಿ ನಾನು ನಿನ್ನನ್ನು ಅನಾಥನನ್ನಾಗಿ ನಿಲ್ಲಿಸುವುದಿಲ್ಲ. In John 14:18 he says, ಯೋಹಾನ 14:18 ಆತನು ಹೀಗೆ ಹೇಳುತ್ತಾನೆ, I will not leave you comfortless. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. I will come to you. ನಾನು ನಿಮ್ಮ ಬಳಿಗೆ ಬರುತ್ತೇನೆ. Jesus will come to you. ಯೇಸುವಿನ ರೂಪದಲ್ಲಿ ನಾನು ನಿನ್ನ ಬಳಿಗೆ ಬರುತ್ತೇನೆ. I will come to you in the form of a Holy Spirit. ನಾನು ನಿಮ್ಮ ಬಳಿ ಪವಿತ್ರಾತ್ಮನ ರೂಪದಲ್ಲಿ ಬರುತ್ತೇನೆ. And John 16:19 and 20. ಯೋಹಾನ 16, 19, 20ನೇ ವಚನದಲ್ಲಿ He says, when you see me, ಆತನು ಹೇಳುತ್ತಾನೆ, ನೀವು ನನ್ನನ್ನು when you ನೋಡುವಿರಿ. see me again, ಮತ್ತೆ ತಿರುಗಿ ನೀವು ನನ್ನನ್ನು ನೋಡುವಿರಿ. your sorrow will turn into ನಿಮ್ಮ joy. ದುಃಖವು ಸಂತೋಷಕ್ಕೆ ಮಾರ್ಪಡಲ್ಪಡುತ್ತದೆ. Your sorrow will turn into ನಿಮ್ಮ joy. ದುಃಖವು ಸಂತೋಷಕ್ಕೆ ಮಾರ್ಪಡುತ್ತದೆ. तोर दुख आनंद में बदल जाए. Hallelujah. Praise the Lord. You will not have sorrow. ನಿಮಗೆ ದುಃಖವು Do not be ಇರುವುದಿಲ್ಲ. afraid. ಭಯಪಡಬೇಡ್ರಿ. Every young person is going to be blessed. ಎಲ್ಲಾ ಯೌವನಸ್ಥರು ಆಶೀರ್ವದಿಸಲ್ಪಡಲಿಕ್ಕಿದ್ದಾರೆ. You're all going to be blessed. ನೀವೆಲ್ಲರೂ God ಆಶೀರ್ವದಿಸಲ್ಪಡಲಿಕ್ಕಿದ್ದೀರಿ. is going to lift you up to great heights. ದೇವರು ನಿಮ್ಮನ್ನ ಎತ್ತರಕ್ಕೆ ನಿಮ್ಮನ್ನು ಆಶೀರ್ವದಿಸ್ತಾನೆ. When I was in college, ನಾನು ಕಾಲೇಜಿನಲ್ಲಿ ಓದ್ತಿರುವಾಗ in the first year I failed in all the subjects ಮೊದಲನೇ ವರ್ಷದಲ್ಲಿ ನಾನು ಎಲ್ಲಾ ವಿಷಯದಲ್ಲಿ ಫೇಲ್ ಆದನು. because I was living in sin. ಯಾಕಂದ್ರೆ ನಾನು ಪಾಪದಲ್ಲಿ ಜೀವಿಸ್ತಾ ಇದ್ದೆನು. My father was preaching to the whole world, but I was living in sin. ನನ್ನ ತಂದೆಯು ಇಡೀ ಲೋಕಕ್ಕೆ ಬೋಧಿಸ್ತಾ ಇದ್ರು, ಆದರೆ ಮಗನಂತ ನಾನು ಪಾಪದಲ್ಲಿದ್ದೆನು. I failed in my exams. ನಾನು ನನ್ನ ಪರೀಕ್ಷೆಗಳಲ್ಲಿ ಫೇಲ್ ಆದೆನು. And because of that, a fear came into my heart. ಇದರ ನಿಮಿತ್ತವಾಗಿ ನನ್ನ ಹೃದಯದಲ್ಲಿ ಭಯ I ಬಂತು. felt afraid all the time. ಎಲ್ಲಾ ಸಮಯದಲ್ಲಿ ನಾನು ಭಯ ಪಡ್ತಾ ಇದ್ದೆನು. And the fear increased. ಆ ಭಯವು ಹೆಚ್ಚುತ್ತಾ And ಬಂತು. I felt I will never pass. I will never have a future. ಮತ್ತು ನನಗೆ ಗೊತ್ತಾಯಿತು, ನಾನು ಪಾಸ್ ಆಗುವುದಿಲ್ಲ, ನನಗೆ ಭವಿಷ್ಯತ್ತೇ ಇಲ್ಲ ಎಂಬುದಾಗಿ ನನಗೆ I ಅರಿವಾಯಿತು. couldn't share this with my parents. ಈ ಸಂಗತಿಯನ್ನು ನನ್ನ ಪೋಷಕರಿಗೆ ನಾನು ಹೇಳಿಕೊಳ್ಳಲಾಗಲಿಲ್ಲ. I couldn't tell my friends. ನನ್ನ ಸ್ನೇಹಿತರಿಗೂ ಕೂಡ My ಹೇಳಿಕೊಳ್ಳಲಾಗಲಿಲ್ಲ. friends would call me a weak man. ನನ್ನ ಸ್ನೇಹಿತರು ನನ್ನನ್ನು ವೀಕ್ ಮ್ಯಾನ್ ಎಂಬುದಾಗಿ ಕರೆದರು. I was alone. ನಾನು ಒಬ್ಬಂಟಿಗನಾದೆ. I was alone. ನಾನು ಒಬ್ಬನೇ ಆದೆನು. And a terrible headache came. ಮತ್ತು ಭಯಂಕರವಾದ ತಲೆನೋವು ನನಗೆ Night ಬಂತು. and day I would suffer with a headache.
ಹಗಲು ರಾತ್ರಿ ನಾನು ತಲೆನೋವಿಂದ ಬಳಲುತ್ತಾ I ಇದ್ದೆ. felt I'm going to be finished in the world. ನಾನು ಈ ಲೋಕದಲ್ಲಿ ಮುಗಿದು ಹೋಗುತ್ತೇನೆ ಎಂಬುದಾಗಿ ನಾನು It ನೆನೆಸಿದೆ. was at that time. ಇದು ಆ ಸಮಯವಾಗಿತ್ತು. One night in a small meeting where my father was preaching, ಒಂದು ಸಣ್ಣ ಮೀಟಿಂಗ್ ನಲ್ಲಿ ನನ್ನ ತಂದೆಯು ಬೋಧಿಸ್ತಾ ಇದ್ದರು. I cried like a little baby to ನಾನು Jesus. ಯೇಸುವಿಗೆ ಚಿಕ್ಕ ಮಗುವಿನಂತೆ ಕೂಸಿನಂತೆ ನಾನು ಅಳಲಿಕ್ಕೆ I ಪ್ರಾರಂಭ fell ಮಾಡಿದೆ. on the floor and I cried and cried. ನಾನು ನೆಲದ ಮೇಲೆ ಬಿದ್ದು ಅಳುತ್ತಾ ಇದ್ದೆನು. Jesus, ಯೇಸುವೇ, my life is finished. ನನ್ನ ಜೀವನವು ಮುಗಿದು ಹೋಯಿತು. I have no hope. ನನಗೆ ಭರವಸೆ ಇಲ್ಲ. I have no hope. ನನಗೆ ನಿರೀಕ್ಷೆ ಇಲ್ಲ. Help me, Lord. ಕರ್ತನೇ ನನಗೆ ಸಹಾಯ Help ಮಾಡು. me, Lord. ಕರ್ತನೇ ನನಗೆ ಸಹಾಯ Help ಮಾಡು. me, Lord. ಕರ್ತನೇ ನನಗೆ ಸಹಾಯ I ಮಾಡು. cried. ನಾನು ಅತ್ತೆನು. I said, forgive me, Lord. ಕರ್ತನೇ ನನ್ನನ್ನು ಕ್ಷಮಿಸು. ಕರ್ತನೇ, Forgive me. ಕರ್ತನೇ ನನ್ನನ್ನು ಕ್ಷಮಿಸು. Thank God. ದೇವರಿಗೆ ಸ್ತೋತ್ರ. Whenever we call the name of Jesus, He comes. ನಾವು ಯಾವಾಗ ಯೇಸುವಿನ ನಾಮವನ್ನು ಕರಿತೀವಿ ಆತನು ಬರುತ್ತಾನೆ. He doesn't condemn us. ಆತನು ನಮ್ಮನ್ನ He ಖಂಡಿಸುವುದಿಲ್ಲ. comes and embraces ಆತ us. ನಮ್ಮನ್ನು ಬಂದು ಅಪ್ಪಿಕೊಳ್ಳುತ್ತಾನೆ. He came to me. ನನ್ನೊಂದಿಗೆ ಆತನು ಬಂದನು. And His presence filled me. ಆತನ ಪ್ರಸನ್ನತೆಯಿಂದ ನನ್ನ ತುಂಬಿಸಲ್ಪಟ್ಟಿತು. And my tears turned into joy. ಮತ್ತು ನನ್ನ ದುಃಖವು ಸಂತೋಷಕ್ಕೆ I began ಮಾರ್ಪಾಟಾಯಿತು. to laugh and laugh and laugh. ಮತ್ತು ನಾನು ನಗುತ್ತಾ ಉಲ್ಲಾಸಿಸಿದೆನು. And all my sins and addictions left me. ನನ್ನ ಎಲ್ಲಾ ಪಾಪಗಳು ವ್ಯಸನಗಳು ನನ್ನನ್ನು ಬಿಟ್ಟು ಹೋದವು. I rose up as a new man. ನಾನು ಹೊಸ ಮನುಷ್ಯನಾಗಿ ಎಬ್ಬಿಸಲ್ಪಟ್ಟೆನು. This time I was with Jesus in my heart. ಈಗ ನಾನು ನನ್ನ ಹೃದಯದಲ್ಲಿ ಯೇಸುವಿನೊಂದಿಗೆ ನಾನಿದ್ದೇನೆ ಎಂಬುದಾಗಿ ಅರಿವಾಯಿತು. I had Jesus in my heart. ನನ್ನ ಹೃದಯದಲ್ಲಿ ಯೇಸು ಇದ್ದಾನೆ. I started studying. ನಾನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. Finished my degree. ನನ್ನ ಪದವಿಯನ್ನು I was ಮುಗಿಸಿದೆ. given a gold medal in the convocation. ಮತ್ತು ಕಾನ್ವೊಕೇಶನ್ ಸಮಯದಲ್ಲಿ ನನಗೆ ಬಂಗಾರದ ಪದಕ Then God ಕೊಡಲ್ಪಟ್ಟಿತು. made me finish my MBA and then my PhD at the age of 26. ಮತ್ತು ದೇವರು ನನಗೆ MBA ಮುಗಿಸಲು ಮತ್ತು PhD ಮುಗಿಸಲು ನನ್ನ 27ನೇ ವರ್ಷದಲ್ಲಿ ದೇವರು ನನಗೆ PhD ಸಹಾಯ in ಮಾಡಿದರು. advertising and management. PhD ಅಡ್ವರ್ಟೈಸಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಮುಗಿಸಲು Today, ಸಹಾಯ ಮಾಡಿದನು. God has given me grace to give out degrees to thousands and thousands of students of Karunya University as its chancellor. ಆದರೆ ದೇವರು ಇವತ್ತು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಕೊಡುವ ದೊಡ್ಡ ಕೃಪೆಗೆ ದೇವರು ನನ್ನ ನಡೆಸಿದ್ದಾನೆ. A little one became 1,000. ಸಣ್ಣವರು ದೊಡ್ಡವರಾಗುವರು ಸಾವಿರ ಪಟ್ಟು. Today, my friend, ನನ್ನ ಸ್ನೇಹಿತರೆ, my young son and young daughter, ನನ್ನ ಯೌವನಸ್ಥ ಮಗನೇ, ಯೌವನಸ್ಥ God ಮಗಳೇ, will make you 1,000. ದೇವರು ನಿನ್ನನ್ನು ಸಾವಿರ ಪಟ್ಟು ಆಶೀರ್ವದಿಸುತ್ತಾನೆ. Do not be afraid. ಭಯಪಡಬೇಡ. Jesus is coming. ಯೇಸು ಬರುತ್ತಿದ್ದಾನೆ. Open your heart to Him. ನಿನ್ನ ಹೃದಯವನ್ನು ಆತನಿಗೋಸ್ಕರ ತೆರೆ. Open your heart to Him. ನಿನ್ನ ಹೃದಯವನ್ನು ಆತನಿಗೋಸ್ಕರ ತೆರೆ. How many of you want Jesus to come into your heart tonight? ಈ ರಾತ್ರಿ ಯೇಸು ಸ್ವಾಮಿ ನಿನ್ನ ಹೃದಯಕ್ಕೆ ಬರಬೇಕೆಂಬುದಾಗಿ ನೀವು ಎಷ್ಟು ಜನ ಕರೆಯುತ್ತೀರಿ? Show your hands to Jesus. ಯೇಸುವಿಗೆ ನಿಮ್ಮ ಕೈಗಳನ್ನು ತೋರಿಸಿರಿ. Thank you, Jesus. ವಂದನೆ ಯೇಸುವೇ. Master, ಗುರುವೇ, enter into your children who have raised their hands, ಕರ್ತನೇ, Lord. ಕೈಗಳನ್ನು ಎತ್ತಿದ ನಿನ್ನ ಮಕ್ಕಳ ಮಧ್ಯದಲ್ಲಿ ನೀನು ಪ್ರವೇಶಿಸು. Fill them. ನಿನ್ನ ಆತ್ಮನ ತುಂಬಿಸು. Fill them, Lord. ತುಂಬಿಸು ಕರ್ತನೇ. Fill them, Lord. ತುಂಬಿಸು ಕರ್ತನೇ. Fill them, Lord. ತುಂಬಿಸು ಕರ್ತನೇ. Walk into them, Lord, Holy Spirit. ಪರಿಶುದ್ಧಾತ್ಮ ದೇವರೇ, ಅವರೊಟ್ಟಿಗೆ ನೀನು ನಡೆದು And let them be full of the Spirit of God. ಕರ್ತನೇ, ದೇವರ ಆತ್ಮನಿಂದ ಅವರೆಲ್ಲರೂ Let ತುಂಬಿಸಲ್ಪಡಲಿ. every sin come out. ಅವ ಎಲ್ಲ ಪಾಪಗಳು ಹೊರಬರಲಿ. Let every addiction come out. ಎಲ್ಲಾ ವ್ಯಸನಗಳು ಹೊರಬರಲಿ. Let every fear come out. ಎಲ್ಲಾ ಭಯವು Let ಹೊರಬರಲಿ. every loneliness come out. ಎಲ್ಲಾ ಏಕಾಂಗಿತನ Let ಹೊರಬರಲಿ. every spirit of defeat come out. ಎಲ್ಲಾ ಸೋಲಿನ Let ಶಕ್ತಿ every ಹೊರಬರಲಿ. bondage leave. ಎಲ್ಲಾ ಬಂಧನವು ಬಿಡುಗಡೆಯಾಗಲಿ. Let every curse disappear. ಎಲ್ಲಾ ಶಾಪವು ಕಾಣದೆ Let them have ಹೋಗಲಿ. only Jesus, Jesus, Jesus in them now. ಯೇಸು 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 ಮಾತ್ರ ಅವರೊಟ್ಟಿಗಿರಲಿ. Father, fill them. ತಂದೆಯನ್ನು Father, fill ತುಂಬಿಸು. them. ತಂದೆಯನ್ನು ತುಂಬಿಸು. Everybody open your mouth and say, thank you, Jesus. ಎಲ್ಲರೂ ನಿಮ್ಮ ಬಾಯಿಗಳನ್ನು ತೆರೆದು ವಂದನೆ ಯೇಸು ಎಂಬುದಾಗಿ Thank ಹೇಳಿ. you for coming into me. ನನ್ನ ಹೃದಯಕ್ಕೆ ನೀನು ಬಂದಿರುವುದಕ್ಕಾಗಿ ಸ್ತೋತ್ರ. Thank you, Lord. ವಂದನೆ ಕರ್ತನೇ. Thank you, Lord. ವಂದನೆ ಕರ್ತನೇ. Thank you, Lord. ವಂದನೆ ಕರ್ತನೇ. God is touching you right now. ದೇವರು ನಿನ್ನನ್ನು ಈಗಲೇ ಮುಟ್ಟುತ್ತಾ ಇದ್ದಾನೆ. He is loving you. ಆತ ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. He is blessing you. ಆತ ನಿನ್ನನ್ನು ಆಶೀರ್ವದಿಸ್ತಾ He is ಇದ್ದಾನೆ. increasing you 1,000 times. ಆತನು ಸಾವಿರ ಪಟ್ಟು ನಿನ್ನನ್ನು ಆಶೀರ್ವದಿಸ್ತಾ Clap your ಇದ್ದಾನೆ. hands and praise the Lord ನಿನ್ನ ಕರಗಳನ್ನು Jesus. ತಟ್ಟಿ ಯೇಸುವಿಗೆ ಸ್ತೋತ್ರ ಹೇಳು. Thank you, Lord. ವಂದನೆ ಕರ್ತನೇ. Thank you, ವಂದನೆ Lord. ಕರ್ತನೇ. Thank you, Lord. ವಂದನೆ ಕರ್ತನೇ. Father, ತಂದೆಯೇ, bless them.
ಅವರನ್ನು ಆಶೀರ್ವದಿಸು. Every impediment in their lives, let it dissolve and go in Jesus' name. ಕರ್ತನೇ, ಅವರಲ್ಲಿ ಇರತಕ್ಕಂತ ಎಲ್ಲಾ ನಿರಾಶೆಗಳು ಸೋಲಿಸಲ್ಪಟ್ಟು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Let the job come in search of them in Jesus' name. ಕರ್ತನೇ, ಕೆಲಸವು ಅವರನ್ನು ಹುಡುಕಿ ಬರಲಿ ಯೇಸು ನಾಮದಲ್ಲಿ. Bless them. ಅವರನ್ನು ಆಶೀರ್ವದಿಸು. Bless them. ಅವರನ್ನು with ಆಶೀರ್ವದಿಸು. excellent jobs. ಕರ್ತನೇ, ಒಳ್ಳೆಯ ಕೆಲಸವನ್ನು ಕೊಡು. Those who are in business, ಯಾರ್ಯಾರು ವ್ಯವಹಾರಗಳಲ್ಲಿ give them the finances, Lord. ಅವರಿಗೆ ಆರ್ಥಿಕ ಸಹಾಯವನ್ನು ಕೊಡು. Let them rise up and have the businesses again. ಕರ್ತನೇ, ಅವರು ಎದ್ದು ತಮ್ಮ ವ್ಯವಹಾರಗಳನ್ನು ಮತ್ತೆ ಪ್ರಾರಂಭಿಸಲಿ. Let the glory of God be upon them. ಕರ್ತನ ಮಹಿಮೆಯು ಅವರ ಮೇಲೆ ಬರಲಿ. Thank you, Jesus.